ಇದೇನಣ್ಣ, ನಿಂದು ಬಾಕಿ ಇರೋದು ಮಾತಾಡೋಮ ಅಂತ ಬಂದರೆ ಇಲ್ಲಿ ರಾಖಿ ಸಂಭ್ರಮ ನಡೀತೈತಲ್ಲ. ಒಳ್ಳೆ ಜಾಕ್ ಪಾಟ್ ಕಣೋ ನಿನ್ಗೆ. ನನ್ನ ಕೈಲೂ ಆರ್ತಿ ಬೆಳ್ಗಂಗ್ ಮಾಡಿಸ್ಕೊಂಡ್ಬಿಟ್ಟಲ್ಲ. ಸುಮ್ಕಿರೋ ಸುಮ. ಅಕ್ಕ, ನಂಗೆ ರಾಖಿ ಕಟ್ಟಂಗ್ ನಿಂತ್ಕೊಳ್ಳಿ, ನಾನೊಂದು ಫೋಟೋ ತಗೋತೀನಿ. ಇಟ್ಕೋ ಪುರ್ಸಿ. ಸರ್, ಒಂದು ಫೋಟೋ ತಗೊಡ್ತೀರಾ ಪ್ಲೀಸ್? ಯಾ ಶೋರ್. ಸಾನ್ ಅವ್ರೆ, ನನ್ನ ಕಡೆ ನೋಡಿ. ಅಂದ್ರೆ ಕ್ಯಾಮ್ರಾ ನೋಡಿ ಅಂದೆ. ಸ್ನೇಹ ಅವ್ರೆ, ಸ್ಮೈಲ್ ಮಾಡಿ. ಅಣ್ಣ, ಅತ್ತಿಗೆ ಸ್ಮೈಲ್ ಅಂತವನೇ. ನೀನು ಹೂ ಅನ್ನೋಣ, ಅವನನ್ನು ಇಲ್ಲೇ ಊತಾಕ್ಬಿಡ್ತೀನಿ. ಅಣ್ಣ, ಅತ್ತಿಗೆ ಕೈನಾಗ ಇನ್ನೂ ಒಂದಷ್ಟು ರಾಖಿಗಳಿದ್ದಂಗೆ ಅದೇ. ನೀನೇನ ಈಗ ಹೋಗಿ ಪೂರ್ವಿ ನನ್ನ ಅತ್ತೆ ಮಗಳು ಅಂತ ಹೇಳ್ದ್ಯೋ, ನೀನು ರಾಖಿ ಬಾಯಿ ಆಗೋಗ್ತೀಯ. ಹುಷಾರು. ಹಲೋ ಅಕ್ಕ, ನಿಮ್ ಮಗ ಎಲ್ಲೋನೆ ಗೊತ್ತಾ? ನಾನು ನನ್ನ ಗಂಡ ನನ್ನ ಮಗ ಎಲ್ಲಿದ್ದೀವಿ ಅಂತ ನಿಮ್ಗೆ ಹೇಳ್ತಾನೆ ಇರ್ಬೇಕಾ? ವಿಷಯ ಏನು ಅಂತ ಹೇಳು. ನಿಮ್ ಮಗ ಇಲ್ಲಿಗೆ ಬಂದೋನೆ ಕನಕ. ಇಲ್ಲಿಗೆ ಅಂದ್ರೆ? ಪುಟ್ಟಕ್ಕನ್ ಮೆಸ್ಗೆ. ಯಾಕೆ ಅಂತ ಕಾರಣ ಗೊತ್ತಾದ್ರೆ ನೀವು ಸಾಕಾಗೋಯ್ತೀರ ಕನಕ. ಬಿಲ್ಡಪ್ ಕೊಡದೆ ವಿಷಯ ಏನು ಅಂತ ಹೇಳು. ಈ 3 ಜನವು ರಾಖಿ ಕಟ್ಟಿಸ್ಕೊಳಕ್ ಬಂದವನೆ. ಅಕ್ಕ, ನಿಮ್ಗೆ 7 ಬಂದಿರ್ತಾನೆ ಅಲ್ಲೂರಾ? ಹಲೋ ಅಕ್ಕ, ಅಕ್ಕ, ರಾಖಿ ಕಟ್ಕೊಂಡ್ಮ್ಯಾಕೆ ಅಕ್ಕ ತಂಗಿರ್ಗೆ ಕಾಸು ಕೊಡ್ಬೇಕಂತೆ. ದೊಡ್ಡ ಮನ್ಸ, ಅದೆಲ್ಲ ಏನು ಬೇಡಕಲ್ಲ, ಅದನ್ನ ಜೇಬ್ಗಿಕ್ಕ. ಇಲ್ಲ ಇಲ್ಲ, ನನ್ ಖುಷಿಗೆ ನಮ್ಮ ಅಕ್ಕಂದ್ರು ಕಾಸು ತಗೊಳ್ಳೇಬೇಕು. ಸ್ನೇಹಕ್ಕ, ಇದು ನಿಂಗೆ. ಸಾನಕ್ಕ, ಇದು ನಿಂಗೆ. ಸುಮಾ, ಇದು ನಿಂಗೆ. 500 ರೂಪಾಯಿ ಸಾವುಕಾರ ಆಗೋದಲ್ಲ ಪುರ್ಸಿ. ನಿಮ್ಮ ಮಮ್ಮಿ ಹತ್ರ ಕೇಳಿ ತಗೊಂಬಂದ್ಯಾ? ತಗೋ, ನಂಗೆ ದುಡ್ಡು ಬೇಡ. ಅಕ್ಕೋ ಆರ್ಕೆಸ್ಟ್ರಾ ಡ್ಯಾನ್ಸ್ ಆಡಿ ಗೆದ್ದಿದ್ದು ಮಮ್ಮಿ ತವ ಕೊಟ್ಟಿದ್ದೆ. ಇದನ್ನ ಅದೇ ಲೆಕ್ಕ ಅನ್ಕೋ. ಪ್ಲೀಸ್ ತಗೊಳಕ್ಕೋ. ಏನ್ರಕ್ಕ, ನೀವು ನನಗೆ ಅಕ್ಕ ತಂಗಿ ಇದ್ದಂಗೆ ನೀವು ನನಗೆ ರಾಖಿ ಕಟ್ಟಲ್ವಾ? ಓ, ಕಲೆಕ್ಷನ್ ಮಾಡ್ಕೊಳಕ್ ಒಳ್ಳೆ ಚಾನ್ಸು. ಅಮ್ಮ, ಅಣ್ಣ, ಇದ್ಯಾಕೋ ರಾಖಿ ಬಾಯಿ ಮಾಡೋ ಪ್ರೋಗ್ರಾಮೇ ಅನಿಸ್ತೈತೆ ಕಣಣ್ಣ. ಅಯ್ಯೋ ದೇವ್ರೆ, ಇವ್ರೇನಾದ್ರೂ ಬಲವಂತವಾಗಿ ನನ್ನ ಕೈಗೆ ರಾಖಿ ಕಟ್ಟಿಸ್ಬಿಟ್ರೆ? ಸುಮಾ, ನಮ್ ಬೀರುಲಿ ಹೋದ್ ವರ್ಷದ ರಾಖಿಗಳಿರ್ಬೇಕು, ಹೋಗಿ ತಗೊಂಡ್ ಬಾ, ಎಲ್ರಿಗೂ ಕಟ್ಟೋಣ. ಸರಿ ಅಕ್ಕ. ನಿಮ್ಮ ಹತ್ರ ಹೊಸಿ ಮಾತಾಡ್ಬೇಕಿತ್ತು. ನಿಮಗೆ ನನ್ನ ಮೇಲೆ ಕೋಪನಾ? ನೀವು ನನ್ನ ತಾವು ಮಾತಾಡೋಕ್ ಮೊದಲು ನಾನು ನಿಮ್ಮ ತಾವು ಒಂದು ವಿಷಯ ಮಾತಾಡಬೇಕು. ಏನು? ನೀವು ನನ್ನ ಹತ್ರ ಸುಳ್ಳು ಹೇಳಿದ್ದೀರಾ. ನಂಗೆ ನೀವು ನಡ್ಕೊಂಡಿದ್ದು ಒಂಚೂರು ಇಷ್ಟ ಆಗ್ಲಿಲ್ಲ. ಅದಕ್ಕೆ
ಕೈ ಕೊಡು. ಶ್ರೀ ಶ್ರೀ ಮೇಸ್ಟ್ರೆ, ಅಕ್ಕ ಯಾಕೆ ಶ್ರೀ, ನೀವು ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಸುಮ್ಮನೆ ಕೂತಿದ್ದೀರಲ್ಲ. ಏನು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ಏನಾದರೂ ಮುಚ್ಚಿಡ್ತಾ ಇದ್ದೀರಾ? ಅಯ್ಯೋ ಸಿಸ್ಟರ್, ಅದು ನಮ್ಮ ಅಣ್ಣ ಇವತ್ತು ಮೌನ ವ್ರತ. ಮೌನ ವ್ರತನ ನೀವು ಅದೆಲ್ಲ ಮಾಡ್ತೀರಾ ಶ್ರೀ? ಅದು ಯಾವುದೋ ಒಳ್ಳೆ ಕಾರ್ಯಕ್ಕೆ ಬೇಡ್ಕೊಂಡವ್ರೆ. ಮೌನ ವ್ರತ ಮಾಡ್ತೀನಪ್ಪ. ಹಾ, ಒಳ್ಳೇದು ಕಣಪ್ಪ, ಶಾನ ಒಳ್ಳೇದು. ಈ ಕಾಲದಾಗೆ ಇಂಥ ವ್ರತಗಳೆಲ್ಲ ಯಾರು ಮಾಡ್ತಾರೆ ಇವಳು? ಇಂಥವ್ರ ಗುಡಿಗೂ ಹೋಯ್ತೀಯ, ದೊಡ್ಡವ್ರಿಗೆಲ್ಲ ಸಹಾಯ ಮಾಡ್ತೀಯ, ಇವ್ರನ್ನ ಮದುವೆ ಆಗ್ಲಿ ಅಂತ ಹೆಣ್ಮಕ್ಳಿಗೆ ಸೀರೆ ತಂದ್ಕೊಟ್ಟು ಬೇಡ್ಕತ್ತೀಯ. ಒಳ್ಳೇದಾಗ್ಲಪ್ಪ, ನಿಂಗೆ ಒಳ್ಳೇದಾಗ್ಲಿ. ಈ ಸ್ನೇಹ ಆ ಹುಡುಗನ ಜೊತೆ ಬೈಕಲ್ಲಿ ಬಂದ್ಲಲ್ಲ, ನಂಗಿರೋ ಸಂಶಯನ ಈಗ ತೀರಿಸ್ಕತೀನಿ. ಸ್ನೇಹ, ಈ ಹುಡುಗರಿಗೂ ರಾಖಿ ಕಟ್ಟವಾ? ಸಾನಾ, ಮೇಷ್ಟ್ರಿಗೆ ನೀನು ಕಟ್ಬಿಡು. ಸಿಸ್ಟರ್ ಸಿಸ್ಟರ್, ಅಲ್ಲಿ ನೋಡಿ, ರಾಜೇಶ್ವರಿ ಅವರು ಬತ್ತವ್ರೆ. ಸುಮಾ, ನೋಡು, ನನಗೆ ಹೇಳಿಲ್ವಾ ನಿಮ್ಮ ಮೆಸ್ಸಲ್ಲಿ ಯಾರೋ ನಮ್ಮ ಮಮ್ಮಿಗೆ ಹಾಕೊಡ್ತವ್ರೆ ಅಂತ? ನೋಡಿ, ನಮ್ಮ ಮಮ್ಮಿನೇ ಬಂದವಳೆ. ನೀನ್ ಒಳಗೋಗಿ ಬಚ್ಚಿಟ್ಕೋ, ನಾವ್ ನೋಡ್ಕೋತೀವಿ. ಹೋಗು. ರಾಜೇಶ್ವರಿ ಅವರೇ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಬಹಳಜವ, ಏನ್ ರಾಜೇಶ್ವರಿ ಅವರೇ, ಏನೋ ಹುಡುಕ್ತಿರೋ ಹಾಗಿದೆ. ಪುರ್ಸಿನ ಅವನ್ ಯಾಕೆ ಇಲ್ಲಿ ಬರ್ತಾನೆ? ಅವನ್ ಇಲ್ಲಿ ಇದ್ದಾನೆ ಅಂತ ನಿಮ್ಗೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಟ್ರಾ? ಮಂಜುಳಾನ ಯೋಡಿದ್ಲು ಅಂತ ಗೊತ್ತಾದ್ರೆ ಅವಳನ್ನ ಬಳಸ್ಕೊಂಡು ಏನು ಮಾಡಕ್ಕಾಗಕ್ಕಿಲ್ಲ. ಇಲ್ಲ ಇಲ್ಲ, ಯಾರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅವನ್ ಮನೆನಾಗಿಲ್ಲ, ಅದಕ್ಕೆ ಬಂದೆ. ರಾಜವ, ಸಾಮಾನ್ಯವಾಗಿ ನಮ್ಮನೆಗ್ ಸೇರ್ದವ್ರನ್ನ ನಿಮ್ಮನೆಗ್ ಸೇರ್ಸ್ಕೊಳ್ಳೋದಲ್ವೇ ರೂಢಿ? ಈಗೇನು ನಿಮ್ಮನೆ ಸದಸ್ಯರನ್ನ ನಮ್ಮನೆ ಹುಡುಕ್ತಿದ್ದೀರಲ್ಲ? ಅವನು ಇಲ್ಲಿಗೆ ಬಂದಿದ್ದ ಅನ್ನೋದು ನನ್ಗೆ ಗೊತ್ತೈತೆ. ಎಲ್ಲೇ ಅವನು? ಅವನ್ ಇಲ್ಲೇ ಎಲ್ಲೋ ಅವನೇ ಅಂತ ನಂಗೆ ಸಂತ ಗೊತ್ತೈತೆ. ಹಲೋ ಹಲೋ ಮೇಡಮ್, ಮೇಡಮ್ ಏನೇನಿದು? ಬನ್ನಿ ಮೇಡಮ್, ಬನ್ನಿ 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 ಬನ್ನಿ, ನಿಂತ್ಕೊಳ್ಳಿ. ನಿಮ್ ಪಾಡಿಗೆ ನೀವು ನುಗ್ತಿದ್ದೀರಲ್ಲ. ರಾಜವ್ವ, ನಿನ್ ಮಗ. ಅವ್ವ, ನೀನ್ ಸುಮ್ನಿರವ್ವ. ಈ ಸಂಭ್ರಮದಲ್ಲಿ ನಾವಿಲ್ಲಿ ಇರ್ಬೇಕು ಅಂತ ಅನಿಸ್ತೈತ ಅಣ್ಣ? ನಂಗೂ ಯಾಕೆ ಅವತ್ತು ಸಕ್ನ ಸರಿ ಇಲ್ಲ ಅಂತ ಅನ್ಸ್ತೈತೆ ಕಲ. ಸೈಲೆಂಟಾಗಿ ಇಲ್ಲಿಂದ ಕಳ್ಸ್ಕೊಂಡ್ಬಿಡೋಣ.
ಸಾರಿ ಕೇಳೋಣ ಅಂತ ಬಂದರೆ ಇಲ್ಲೇನೇನೋ ನಡೀತಿದೆಯಲ್ಲಪ್ಪ. ಬಿಟ್ಟರೆ ರಾಖಿ ಕಟ್ಬಿಡ್ತಾರೆ. ಇಲ್ಲಿಂದ ಹೊರಡದೆ ವಾಸಿ. ಇಲ್ಲೇ ಅವನೇ, ನಾನು ಹುಡ್ಕೊಂಬತ್ತೀನಿ. ಅಯ್ಯೋ ಮೇಡಮ್, ಎಲ್ಲ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ, ಅವನು ಅಲ್ಲಿಲ್ಲ. ಎದ್ದೇಳೋಣ, ನನ್ನ ಮಗ ಓಡೋದು. ಅಯ್ಯ, ನಿನ್ನ ಹುಡ್ಕಕ್ ಬಿಡೆ. ಅಯ್ಯೋ ನೀವು ಬನ್ನಿ, ನಾನು ಹೇಳ್ತಿಲ್ವಾ ಅವನಿಲ್ಲ ಅಂತ. ಬನ್ನಿ, ನಾನು ಹೇಳ್ತೀನಿ, ಬನ್ನಿ, ಒಂದು ನಿಮಿಷ ಬನ್ನಿ. ಬನ್ನಿ, ನಿಂತ್ಕೊಳ್ಳಿ, ಅವನಿಲ್ಲ. ಎಲ್ಲ ಸೇರಿ ನಾಟಕ ಆಡ್ತಾ ಇದ್ದೀರಾ? ಬರ್ಲಿ ಅವನ್ ಮನೆಗೆ, ಕೈತೆ. ನಾನು ಅವತ್ತು ಹೇಳಲಿಲ್ವಾ ಅಕ್ಕ, ನಮ್ಮ ಮಮ್ಮಿಗೆ ಯಾರೋ ಇಲ್ಲಿಂದ ಇನ್ಫಾರ್ಮೇಶನ್ ಕೊಡ್ತವ್ರೆ ಅಂತ. ನಂಗೆ ಮನೆಗೆ ಹೋದ್ರೆ ಅದೇನು ಕಾದಾಯ್ತೋ ಏನೋ. ಆಚೆ ಕಡೆ ಫ್ರೆಂಡ್ಸ್ನೆಲ್ಲ ನೋಡಿಕೊಂಡು ಒಂದು ರೌಂಡ್ ಮಾತಾಡಿಸ್ಕೊಂಡು ಯಾಕೆ ಮನೆಗೆ ಹೋಗ್ತೀನಿ. ಸರಿ ಕಣಕ್ಕ, ನಾನು ಬರ್ತೀನಿ. ಅವ್ವ, ನಾನು ಬರಲಾ? ಬರ್ತೀನಿ ಸುಮಾ. ಶ್ರೀ ಇಲ್ಲೇ ಇದ್ರಲ್ಲ, ಎಲ್ಲಿ ಹೋದ್ರು? ಅಕ್ಕ, ರಾಖಿ ಅಲ್ಲೇ ಇಟ್ಟು. ಅಲ್ಲಿ ಯಾಕೆ ಇಡ್ಬೇಕು? ನಿನ್ ಕೈ ಕೊಡು, ನಿನ್ಗೆ ರಾಖಿ ಕಟ್ತೀವಿ. ನನ್ಗೂ ಸಹನ ಅಕ್ಕನ್ಗೂ ನೀನ್ ಅಣ್ಣ ಇದ್ದಂಗೆ ಅಲ್ವೇನಕ್ಕ? ಸುಮ್ನೆ ಇರೆ ಅಕ್ಕ, ನೀನ್ ಕುತ್ಕೊಂಡು ನಡೆಯೋ. ಅಂತ ಗೊತ್ತಿದ್ರು ಅವನು ಹುಡ್ಕಕ್ ಆಗ್ಲಿಲ್ಲ. ಕೇಳಿದಿದ್ರೆ ಮಂಜುಳಾನೇ ಎಲ್ಲ ಹೇಳಿರೋಳು, ಆದ್ರೆ ಅವಳೇ ನನ್ಗೆಲ್ಲ ಹೇಳ್ತಾವಳೆ ಅಂತ ಅವ್ರಿಗೆ ಗೊತ್ತಾಗಿರೋದು. ಏನು ಮಾಡಕ್ಕಾಗ್ದೆ ಮನೆಗೆ ಬಂದೀನಿ. ಬರ್ಲಿ ಅವನು, ಮಾಡ್ತೀನಿ ಅವನ್ಗೆ. ಕೆಂಪ, ಹಿಂಗೇನೋ ಕೆಲಸ ಅಂತ ಹೇಳ್ದಲ್ಲ, ಬೈಕ್ ತಗೊಂಡೋಗಿ ಆಮೇಲೆ ತಗೊಂಬಂದ್ಬಿಡು, ನನಗೆ ಮಲ್ಕೋತೀನಿ. ಒಂದ್ ನಿಮಿಷ ಕಲ ಕಳಿ. ಏನ್ಲ ಅಪ್ಪಿ ತಪ್ಪಿನು ಇವತ್ತು ಮಿಸ್ ತಕ್ ಹೋಗ್ಬೇಡ. ಅಲ್ಲೇನೋ ಪುಟ್ಟಕ್ಕನ ಮಕ್ಳು ಕಿರಿಕ್ ಮಾಡ್ತಾರಂತ. ಇಲ್ಲ ರಾಖಿ ಕಟ್ತಾವ್ರತ್ತೆ. ನಂಗ್ ಕಟ್ಟುತ್ರೆ ಓಕೆ, ಅಪ್ಪಿ ತಪ್ಪಿ ಸಾನ್ ಏನಾರ ನಿಂಗ್ ಕಟ್ಬಿಟ್ರೆ ಭಾರಿ ಫೀಲಿಂಗ್ ಮಾಡ್ಕೊಬಿಡ್ತೀಯ. ಅದಕ್ಕೆ ಬೇಡ. ಏಯ್ ವಾಗ್ಲಾ ಸುಮ್ಕೆ, ಅವಳಿಗೂ ನಾನಂದ್ರೆ ಇಷ್ಟನೆಯ. ಸಾಧು ಹುಡುಗಿ ಹೇಳ್ಕೊಳಕಿಲ್ಲ ಅಷ್ಟೇಯ. ಆದ್ರೂ ಒಂದೊಂದ್ಕಿತ ನೀನ್ ನಡ್ಕತಿಯಲ್ಲ, ಅರ್ಥವೇ ಹಾಕಿಲ್ಲಕಲ್ಲ. ಅದ್ ಬಿಡಪ್ಪ, ಓಲಿ ಪಂಚಾಯತಿಲಿ ನಂಗೆ ಅವಮಾನ ಮಾಡ್ದಂಗೆ ಸಿಗೋ ಗಂಟ ಮೀಸೆ ಗಂಟ ಬಿಡಕ್ಕಿಲ್ಲ ಅಂದೆ. ಇವಾಗೆಲ್ಲ ಬಿಡ್ಕೊಂಡೆ ಓಡಾಡ್ತಿದ್ಯಾ, ಇದಕ್ಕೇನು ಹೇಳಿಯೇ? ಲೇ ಕೆಂಪ, ಗಡ್ಡ ಮೀಸೆ ಬಿಡ್ತೀನಿ ಕಲ, ಆದ್ರೆ ಅವನ್ನ ಮಾತ್ರ ಬಿಡಕ್ಕಿಲ್ಲ. ಅಷ್ಟಕ್ಕೂ ನಾನು ಹೇಳಿದೀನಿ ಎಲ್ಲನೂ ಪೂರ್ತಿ ಮಾಡಿದೀನಿಲ್ಲ. ಅದು ಊರಿಗೆ ಗೊತ್ತಿರೋ ವಿಷಯ ಬಿಡು. ಆದ್ರೂ ನಿನ್ನ ನಡವಳಿಕೆಯಲ್ಲಿ ಭಾರಿ ವ್ಯತ್ಯಾಸ ಕಾಣ್ತಿದೆ ಕಲ. ಹುಷಾರು. ಏಯ್ ಯಾಕ್ಲಾ? ನೀನ್ ಪುಟ್ಟಕ್ಕಂಗೆ ಕಾಲಿಗೆ ಬಿದ್ದಿದ್ದು ನಂಗೊಂದು ಚೂರು ಸರಿ ಕಾಣಲಿಲ್ಲ. ನೀನು ಆ ಪುಟ್ಟಕ್ಕನ ಕಾಲಕ್ಕೆ ಬಿದ್ದಿಲ್ಲ? ಏನ್ಲ ಹೇಳ್ತಾವ್ ನೀನು? ಅದೇನಿಲ್ಲ ಅದು. ಲೇ ಕೆಂಪ, ಏಳ್ಲ ಏನಾಯ್ತು? ಅದು ಏಳ್ಲ ಏನಾಯ್ತು? ಖಾಲಿ ಇಲ್ಲ ಪುಟ್ಟಕ್ಕೂ, ನೀ ನನಗೆ ಕ್ಷಮಿಸಿರಿ ಅಂತ ಹೇಳೋರ್ಗು ನಾನು ಹಿಂಗೆ ಕಾಲ್ ಬಿಡಕ್ಕಿಲ್ಲ. ಆಯ್ತು, ಏಳು ಮ್ಯಾಕೆ.
ಏನಿಲ್ಲ ನಿಂಗೆ ಅಕ್ಕ ಹೊಸಿ ನನ್ ಮಾತು ಕೇಳು. ಏನು ಹೇಳ್ಬೇಡ ನೀನು. ಕಾರಣ ಇಲ್ದ ನಾನು ಯಾವ ಕೆಲಸ ಮಾಡಕ್ಕಿಲ್ಲ. ಒಂದ್ ನಿಮಿಷ ನನ್ ಮಾತು ಕೇಳು. ಮನೆ ಒಳಗೆ ಬರ್ಬೇಡ. ಹಾಳಾದ್ರು ಕಾಲ್ ಮುಟ್ಬಿಟ್ಟು ಬಂದಿದ್ಯಾ. ಪುರ್ಸಿ ನೋಡಿದ್ರೆ ಅವಳ ಮಕ್ಕಳ ಕೈಲಿ ರಾಖಿ ಕಟ್ಸ್ಕೊಂಬರಕ್ ಹೋಗೋನೆ, ನೀನ್ ಕಾಲು ಬಿದ್ಬಿಟ್ಟು ಬಂದಿದ್ಯಾ. ನಿಮ್ ಬಾವ ಅದೇನ್ ಮಾಡಕ್ ಹೊಂಟಾನೋ ಏನೋ, ನಿಮ್ಮನ್ನೆಲ್ಲ ಕಟ್ಕೊಂಡು ಅವಳ ಮೇಲೆ ನಾನ್ ದ್ವೇಷ ಸಾಧಿಸ್ದಂಗೆಯ ಮಾನ ಕಳಿಬೇಕು ಅಂತಾನೆ ಇದ್ದೀರಾ. ಮನೆ ಒಳಗೆ ಬರ್ಬೇಡ ನೀನು. ಅಕ್ಕೋ ನನಗ್ ಮಾಡ್ತೀನಿ ಅಕ್ಕೋ. ಅಕ್ಕೋ ಅಕ್ಕೋ ಸರಿ ನಾನು ಬತ್ತೀಂಕಲ್ಲ. ಏಯ್ ಕೆಂಪ ಕಳಿ, ಈಗ ನಿನ್ ಸಮಾಧಾನ ಅಲ್ವೇನಲ್ಲ? ಬೇಕು ಅಂತ ಏನಾರ ಮಾಡ್ತೀನಿ ಅಲ್ಲ ಕಳಿ. ಲೇ ಸುಮ್ಕಿದ್ರೆ ಸರಿ. ಈಗ ಆಗ್ಲೇ ನನ್ನ ಮೂಡ್ ಖರಾಬ್ ಆಗೈತಾ? ಮನೆಗೆ ಹೋಗಿ ಮನಿಕ ಕಳಿ ಸರಿ ಹೋಯ್ತದೆ. ನಾನು ಬರ್ತೀನಿ ಕಳಿ. ಲೇ ನಿಂತ್ಕೊಳ್ಳ, ನಾನುವೇ ಬರ್ತೀನಿ. ಎಲ್ಲಿಗ್ಲೇ ಬಂದಿ? ಎಲ್ಲಿಗಾರ ನಡಿ. ಇಲ್ಲೇ ಇದ್ರೆ ಅಕ್ಕನ್ಗೆ ಇನ್ನೂ ಟೆನ್ಷನ್ ಆಯ್ತದೆ. ಎತ್ತು ಗಾಡಿ ಎತ್ತು ಕೊಟ್ಕೊಳಮ್ಮ. ಏ ಎಲ್ಗ ಒಂದ್ ನಡಿಲ್ಲ ಲೈ. ಮಮ್ಮಿ ನಿಂತ್ಕೋ ಮಮ್ಮಿ. ಮಮ್ಮಿ ಒಂದ್ ನಿಮಿಷ ನನ್ನ ಮ್ಯಾಲ್ ಕೇಳು ಮಮ್ಮಿ. ನೀನ್ ಯಾರ್ಯಾರ ಮಾತನ್ನ ಕೇಳ್ಕೊಂಡು ನನ್ ಮ್ಯಾಕ್ ಸುಮ್ನೆ ಕೋಪ ಮಾಡ್ಕೊಂತಿದ್ಯಾ ಅನಿಸ್ತೈತೆ. ಅಷ್ಟಕ್ಕೂ ನಿಂಗೆ ಯಾರು ಹೇಳ್ದವ್ರು ನಾನು ಮೆಸ್ತಕ್ ಹೋಗಿದ್ದೆ ಅಂತ? ಹೇಳಿದ್ದೆ ಹೇಳ್ತಾ ಇದ್ದೆ ತೆಗ್ದು ಹಾಕ್ಬಿಡ್ತೀನಿ ನೋಡು. ನಿನ್ ಮೆಸ್ತಕ್ ಹೋಗಿ ರಾಖಿ ಕಟ್ಟಿಸ್ಕೊಂಡ ಇಲ್ವಾ? ನನ್ನೆ ಕಾಣೆ ಮಾಡ್ಗೇಳು. ಮಮ್ಮಿ ನಂಗೆ ನಿನ್ ಬಿಟ್ರೆ ಬೇರೆ ಯಾರು ತಾನೇ ಮುಖ್ಯ ಹೇಳು? ದಿಟ ಹೇಳ್ತೀನಿ, ನಿನ್ ಮ್ಯಾಕ್ ಆಣೆ ಮಾಡಿ ನಾನು ಯಾವತ್ತಾರ ಸುಳ್ಳು ಹೇಳಿವ್ನಾ? ನಾನು ಮೆಸ್ತಕ್ ಹೋಗಿದ್ದೆ ಮಮ್ಮಿ. ನನ್ ಮಗ ಚಂದಾಗ ಡ್ರಾಮಾ ಮಾಡ್ತಾನ. ನಾನು ಅಲ್ಲಿಗೆ ಹೋಗಿ ರಾಖಿ ಕಟ್ಟಿಸ್ಕೊಂಡಿದ್ದು ದಿಟ್ವೆ. ಯಾಕೆ ಹೇಳು? ಅವ್ರ ಮ್ಯಾಲಿರೋ ಪ್ರೀತಿಯಿಂದ ಅಲ್ಲ ಮಮ್ಮಿ. ಮತ್ತಿನ್ಯಾಕ್ಲ ಹೋಗಿದ್ದೆ? ನೀವು 3 ಜನ ಹೆಣ್ಣ ಇಕ್ಳು, ನಾನ್ ಗಂಡು ಮಗ ಅನ್ನೋ ದಿಮಾಗ್ ತೋರ್ಸಕ್ ಹೋಗಿದ್ದೆ ಮಮ್ಮಿ. ನೀನ್ ಕೊಟ್ಟಿರೋ ಕಾಸನ್ನ ಅವ್ರ ಮಕ್ಕದ ಮ್ಯಾಗ ಎಸಿತೀನಿ, ಹಬ್ಬ ಮಾಡ್ಕೊಳ್ಳಿ ಅನ್ನೋ ಗತ್ನಾಗೆ ಒಬ್ಬೊಬ್ರಿಗೆ 500 ರೂಪಾಯಿ ಕೊಟ್ಟು ಬಂದೆ. ನೀನೇ ಹೇಳು ಮಮ್ಮಿ, ನಾನು ಮಾಡಿದ ತಪ್ಪ? ಪುರ್ಸಿ ನೀನ್ ಹಂಗ್ ಮಾಡಕ್ ಹೋಗಿದ್ದೇನಲ್ಲ? ಹ್ಞೂ ಮಮ್ಮಿ, ಇಲ್ಲಾಂದ್ರೆ ನಾನು ಯಾಕೆ ಅಲ್ಲಿ ತನಕ ಹೋಗ್ಬೇಕು ಹೇಳು? ನಂಬೇಡ ರಜೆ, ನಂಬೇಡ ಅವ್ರನ್ನ. 1,500 ತಗೊಂಡು 500 ರೂಪಾಯಿ ಆಕ್ಟಿಂಗ್ ಮಾಡ್ತಾವನು. ಏ ನೀ ಸುಮ್ಕಿರಯ್ಯ. ನನ್ ಮಗ ಯಾವತ್ತೂ ನನ್ ಮಾತ್ ಮೀರಕ್ಕಿಲ್ಲ. ಅವ್ರ ಹೊಟ್ಟೆ ಓಡಿಸ್ಬೇಕು ಅಂತಾನೆ ಅಲ್ಲಿಗೆ ಹೋಗಿರ್ತಾನೆ ಅಲ್ವಾ ಪುರ್ಸಿ? ಆದ್ರೂ ಪುರ್ಸಿ ನೀನ್ ಅಲ್ಲಿಗೆ ಹೋಗಿದ್ರುವೆ ಅವ್ರಗಳೆಲ್ಲ ನೀನ್ ಅಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ರಲ್ಲ, ಯಾಕೆ? ಭಯ ಮಮ್ಮಿ. ನೀನ್ ನೋಡಿದ್ರೆ ಪುಟ್ಟಕ್ಕ ಅವ್ರ ಮಕ್ಕಳು ದಿಗಿಲ್ ಬೀಳ್ತಾರೆ. ಅವ್ರ 3 ಕೈನಾಗೂ ಆರ್ತಿ ತೆಗಿಸ್ಕೊ ಬಂದೀವಿ ಮಮ್ಮಿ. ನಾನೇನ್ ಮಾವನಂಗೆ ಅವ್ರ ಕಾಲಿಗೆಲ್ಲ ಬೀಳಕ್ ಹೋಗಿಲ್ಲ. ಲೇ 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 ಲೇ, ನಾನು ಇಲ್ದಿರೋ ಒತ್ತು ನೋಡ್ಕೊಂಡು ನನ್ ಮೇಲೆ ಮೊಳೆ ಹೊಡಿತಿದ್ದೀನಲ್ಲೇ. ಏ ಕಾಳಿ, ನೀನ್ ಯಾಕಲ ಮನೆ ಒಳಗೆ ಬಂದೆ? ಮುಖ ತೋರ್ಸ್ಬೇಡ ಅಂತ ಹೇಳ್ದೋ ಇಲ್ವೋ? ಅಕ್ಕ ನೀನ್ ಕೋಪ ಮಾಡ್ಕೊಂಡಿದ್ದಕ್ಕೆ ನಾನು ತಮ್ಮ ಅಲ್ದೇ ಹೋಯ್ತೀನಾ? ಹೊಸಿ ನನ್ ಮಾತನ್ನು ಕೇಳು. ನಾನ್ ಸುಮ್ಕೆ ಹೋಗಿ ಆ ಪುಟ್ಟಕ್ಕನ ಕಾಲಿಗೆ ಬಿದ್ದಿಲ್ಲ. ನೀನು ಪುಟ್ಟಕ್ಕನ ಕಾಲಿಗೆ ಬಿದ್ಯಾ? ಒಳ್ಳೆ ಕೆಲಸ ಮಾಡಿದ್ಯಾ. ಒದ್ಲೋ ಆಶೀರ್ವಾದ ಮಾಡಿದ್ಲೋ. ಅವ ನೀವು ಸುಮ್ಕಿರ್ತ್ಯಾ? ಲೇ ಪುರ್ಸಿ, ನೀವು ಒಳಗೆ ಹೋಗ್ಲಾ? ಯಾಕೆ? ಲೇ ಇದು ದೊಡ್ಡ ರಿಸೇಕಲ್ಲ, ಹೋಗ್ಲಾ ಒಳಿಕೆ? ಏನಾದ್ರು ಮಾತಾಡ್ಕೊಳ್ಳಿ ಮಮ್ಮಿ. ನಾನು ಹೋಗಿ ಮನೆ ಕತ್ತಿ, ನಂಗೆ ನಿದ್ದೆ ಬರ್ತೈತೆ. ಆಯ್ತಾ? ಗುಡ್ ನೈಟ್. ಹೋಗ್ ಮಲಿಕ್ ಹೋಗ್ಲಾ? ಕಾಳಿ, ಇದನ್ನೆಲ್ಲ ಯಾಕೆ ಮನೆ ಒಳಗೆ ತಂದೆ? ಸುಮಾ, ನಂಗೊಂದು ಸ್ವಲ್ಪ ಓದ್ಕೊಳ್ಳೋದಿದೆ.
ಲೈಟ್ ಆನ್ ಆಗಿದ್ರೆ ನಿಂಗೆ ಡಿಸ್ಟರ್ಬ್ ಆಗುತ್ತೆ. ನಾನು ಹೊರಗೆ ಹೋಗಿ ಓದ್ಕೋತೀನಿ, ನೀನು ಮಲ್ಕೋ. ಇಲ್ಲ ಅಕ್ಕ, ಪರವಾಗಿಲ್ಲ. ನೀ ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ತಾನೆ ಪ್ರಾಕ್ಟೀಸ್ಗೆ? ಪ್ರಾಕ್ಟೀಸಾ? ಕೋಚ್ ಇದ್ರೆ ಅಲ್ವಾ, ನಾವು ಹುಡ್ಗಿರೆ ಏನೋ ಒಂದು ಪ್ಲಾನ್ ಮಾಡ್ಕೋತೀವಿ. ಸುಮಾ, ನಾಳೆ ಒಂದ್ ದಿವಸ ಹೋಗು. ಅಲ್ಲವ್ವಾ, ಹೇಳ್ತೀವನಲ್ಲ, ನಾಳೆ ಒಂದ್ ದಿವಸ ಹೋಗು. ಅವ್ವ, ನಾನು ಓದಕ್ಕೆ ಕೂತ್ಕೋತೀನಿ. ಶಾನೆ ಓದ್ತಿದ್ದಿರ್ಬೇಡ, ಬಿರ್ನೆ ಮಲ್ಕ್. ನಾಳೆನೂ ಕೋಚ್ ಬಂದಿಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಬರ್ತಾರೆ, ಸುಮ್ಮನೆ ಬಿಟ್ಕಳೆ. ಸರಿ. ಮೊದಲನೇ ಅಕ್ಕಂಗೆ ಪ್ರೀತಿಲ್ ಬಿದ್ದು ನಿದ್ದೆ ಬರ್ತಿಲ್ಲ. ಎರಡನೇ ಅಕ್ಕಂಗೆ IAS ಆಗ್ಬೇಕು ಅಂತ ನಿದ್ದೆ ಬರ್ತಿಲ್ಲ. ನನಗೆ ಕೊಕ್ಕೋ ಟೆನ್ಷನಲ್ಲಿ ನಿದ್ದೆ ಬರ್ತಿಲ್ಲ. ಇನ್ನವ್ವನೋ ಯಾವತ್ಗೂ ಕೋಳಿ ನಿದ್ದೇನೆ. ಒಳ್ಳೆ ಫ್ಯಾಮಿಲಿ. ಏನೇ ಅದು ಗೊಣಗ್ತಿರೋದು? ಏನಿಲ್ಲವ್ವ, ಬಿತ್ಕೋತೀನಿ. ಗುಡ್ ನೈಟ್.